ಮಾವಿನ ಹಣ್ಣು ಅಂತಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಅದೇ ರೀತಿ ಸೀಸನ್ಗೊಮ್ಮೆ ಸಿಗುವಂತಹ ಮಾವಿನ ಹಣ್ಣಲ್ಲಿ ಇವತ್ತು ಬೆಂಗಳೂರಿನ ಕೋಣನಕುಂಟೆಯ ಒಂದು ಫೋರಂ ಮಾಲ್ ಬಳಿ ಇರುವಂತಹ ಮ್ಯಾಂಗೋ ಜಾತ್ರೆಯಲ್ಲಿ ಈಗಾಗಲೇ ನೂರಾರು ಒಂದು ಗ್ರಾಹಕರು ಬಂದು ಮ್ಯಾಂಗೋ ಜಾತ್ರೆಯಲ್ಲಿ ವಿಧವಾಗಿ ಮ್ಯಾಂಗೋ ಅಲ್ಲಿ ಮಾಡಿರುವಂತಹ ಒಂದು ತಿನಿಸುಗಳನ್ನ ತಿಂತಾ ಇದ್ದಾರೆ. ಸದ್ಯ ಒಬ್ಬ ಪೂರ್ವ ಗ್ರಾಹಕರು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಟೇಸ್ಟ್. ಅದೇ ಮಾವಿನಕಾಯಿ ಎಲ್ಲ ಹಾಕಿದಲ್ಲ, ಸ್ವಲ್ಪ ಫ್ಲೇವರ್ ಚೆನ್ನಾಗಿದೆ, ಇಷ್ಟ ಆಯ್ತು. ಏನೆಲ್ಲ ಟ್ರೈ ಮಾಡಿದ್ರಿ? ಹಂಗೆ ಏನೆಲ್ಲ ಡಿಫರೆನ್ಸಸ್ ಅನ್ನಿಸ್ತು? ಬಂದಿದ್ದು ಫಸ್ಟ್ ಪಾನಿಪುರಿನ ತಗೊಂಡಿದ್ದು, ಇನ್ನ ಟ್ರೈ ಮಾಡ್ಬೇಕು, ನೋಡೋಣ ಏನಾದ್ರು. ಯಾರೆಲ್ಲ ಬಂದಿದ್ದೀರಾ? ನಾವು ಫುಲ್ ಫ್ಯಾಮಿಲಿ. ಸರ್ ನೀವೇನ್ ಟೇಸ್ಟ್ ಮಾಡಿದ್ರಿ? ಏನೂ ಇಲ್ಲ ಸರ್, ಜಸ್ಟ್ ಪಾನಿಪುರಿ ಒಂದೇ, ಇವಾಗ ಜಸ್ಟ್ ಈಗಲೇ ಬಂದಿದ್ದು ಪಾನಿಪುರಿ ಒಂದು ಟೇಸ್ಟ್ ಮಾಡಿದ್ದೀವಿ. ಚೆನ್ನಾಗಿದೆ, ಒಂಥರ ನ್ಯೂ ಟ್ರೆಂಡ್ ಇವಾಗ ಮ್ಯಾಂಗೋ ಸೀಸನ್ ಅಲ್ಲ. ಸೊ ನೈಸ್, ಟೇಸ್ಟ್ ಎಲ್ಲ ಚೆನ್ನಾಗಿದೆ ಒಂಥರ. ನೀವು ಚಿಕ್ಕವರಿದ್ದಾಗ ಮಾವಿನ ಹಣ್ಣು ಕದ್ದಿದ್ರಾ? ಖಂಡಿತ ಸರ್, ಅದನ್ನ ಯಾರು ಮರೀತಾರೆ? ಅದನ್ನ ಮರೆಯೋದು ಇಲ್ಲ, ಕದಿಯೋದು ಬಿಡೋದು ಇಲ್ಲ. ಇವಾಗ ಇರ್ತಾರೆ, ಹಳ್ಳಿ ಕಡೆ ಇರ್ತಾರೆ, ಸಿಟಿಲಿ ಇರಲ್ಲ ಅಷ್ಟೇ. ಮೇಡಮ್, ಮಾವಿನ ಹಣ್ಣು ಅಂದ ತಕ್ಷಣ ನಿಮ್ಮ ಮನೇಲಿ ಯೂಶುವಲಿ ಏನಂತಂದ್ರೆ ಮನೆಗಳಲ್ಲಿ ಚಿತ್ರಾನ್ನ ಆಗಿರ್ಬೋದು, ಚಟ್ನಿ ಆಗಿರ್ಬೋದು ಎಲ್ಲ ಮಾಡ್ತಿರ್ತಾರೆ. ನೀವು ಇಷ್ಟಪಟ್ಟು ನಿಮ್ಮ ಯಜಮಾನರಿಗೆ ಮಾಡಿಕೊಡುವಂತಹ ಒಂದು ಡಿಶ್ ಯಾವುದು ಅಂತ? ಮಾವಿನಕಾಯಿ ಚಿತ್ರಾನ್ನ. ಹಾ, ಅದು ಎಲ್ಲರೂ ಇಷ್ಟಪಟ್ಟು ತಿಂತೀವಿ ನಮ್ಮ ಮನೇಲಿ. ಸೊ ಅದೇ ಫೇಮಸ್ ನಮ್ಮ ಮನೇಲಿ. ತುಂಬಾ ಐಟಮ್ಸ್ ಮಾಡ್ತೀನಿ, ತೊಕ್ಕು, ಉಪ್ಪಿನಕಾಯಿ, ಚಟ್ನಿ ಎಲ್ಲ ಮಾಡ್ತೀವಿ. ಬಟ್ ಮೇಯ್ನ್ ಏನಂದ್ರೆ ಮಾವಿನಕಾಯಿ ಚಿತ್ರಾನ್ನನೇ. ಸೀಸನ್ ಬಂತು ಅಂದ್ರೆ ಅದು ಮಾಡೇ ಮಾಡ್ತೀವಿ. ಮೇಡಮ್ ಅವ್ರು ಮಾಡುವಂತಹ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಇಷ್ಟ ಅಂತ. ಖಂಡಿತ ಸರ್, ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ಮಾಡ್ತಾರೆ, ಇಷ್ಟ ಆಗುತ್ತೆ. ಸೀಸನ್ ಟೈಮಲ್ಲೇ ಮಾಡಲೇಬೇಕಲ್ಲ, ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಹುಳಿ ಮಾವಿನಕಾಯಿ ಮಾಡೋದು. ಬೇರೆ ಏನೆಲ್ಲ ಐಟಮ್ನ ಟ್ರೈ ಮಾಡಿದ್ರೆ ಯಾವತ್ತಾದ್ರೂ ನೋಡ್ಕೊಂಡು? ಇವಾಗ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಯೂಟ್ಯೂಬ್ ಅದೆಲ್ಲ ನೋಡ್ಕೊಂಡು ಮಾಡ್ತಾ ಇರ್ತೀವಿ. ಸೊ ನೀವೇನಾದ್ರು ಬೇರೆ ವೆರೈಟಿ ಆಫ್ ಮಾವಿನ ಹಣ್ಣಲ್ಲಿ ಆಗಿರ್ಬೋದು, ಮಾವಿನಕಾಯಲ್ಲಿ ಆಗಿರ್ಬೋದು ಡಿಶಸ್ ಮಾಡಿಸಿ ಟ್ರೈ ಮಾಡಿ ಕೊಟ್ಟಿದ್ದುಂಟ? ಅವತ್ತು ಅವ್ರ ಕಡೆ ಏನು ರಿಯಾಕ್ಷನ್ಸ್ ಬಂದಿದೆ? ಲಾಸ್ಟ್ ವೀಕ್ ಮ್ಯಾಂಗೋ ಕೇಸರಿ ಬಾತ್ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ಬಂದಿತ್ತು. ಬಟ್ ಯೂಟ್ಯೂಬ್ ನೋಡ್ಕೊಂಡು ಯಾವುದು ಮಾಡಲ್ಲ. ಅಂದ್ರೆ ನಾನು ಯೂಶಲಿ ಅಡ್ಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ. ನಾನು ಮೊದ್ಲಿಂದ ಕೇಟರಿಂಗ್ ಎಲ್ಲ ಮಾಡ್ತೀವಿ ನಾವು. ಸೊ ಹಾಗಾಗಿ ಎಲ್ಲ ಟ್ರೈ ಮಾಡ್ತಿರ್ತೀನಿ. ಮ್ಯಾಂಗೋ ಸ್ವೀಕರಣೆ, ಮ್ಯಾಂಗೋ ರಸಂ, ಚಿತ್ರಾನ್ನ, ತೊಕ್ಕು, ಅದೇ ಎಸ್ಪೆಷಲಿ ಹೇಳಿದ್ರ ಮ್ಯಾಂಗೋ ಕೇಸರಿ ಬಾತ್ ಫಸ್ಟ್ ಟೈಮ್ ಮಾಡಿದ್ ಈ ಸರಿ. ಯಾವಾಗ್ಲೂ ಟ್ರೈ ಮಾಡಿ, ಜಾಕ್ ಫ್ರೂಟ್ ಅಲ್ಲೆಲ್ಲ ಮಾಡ್ತೀನಿ. ಮ್ಯಾಂಗೋದ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ನಿಂಗೆ ಹೆಂಗ್ ಅನ್ನಿಸ್ತು ಪಾನಿಪುರಿ ತಿಂದು? ಸಖತ್ತಾಗಿತ್ತು. ನಂಗೊಂದು ಪ್ಲೇಟ್ ಕೊಡಿಸ್ತೀಯಾ? ಕೊಡಿಸ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಇದಾಗಿತ್ತು ಮ್ಯಾಂಗೋ ಜಾತ್ರೆಯಲ್ಲಿ ಬಂದು ಮ್ಯಾಂಗೋನಲ್ಲಿ ಮಾಡಿರುವಂತಹ ತಿನಿಸುಗಳನ್ನ ತಿಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹ ಗ್ರಾಹಕರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.